Hello everyone, you are watching News Insights. Let's watch today's news. ನೆನಪಾಗ್ತಂತ ಆಚೆ ಇರಲಿ ಕೂತಾಗ, ಯಾಕಂದ್ರೆ ನಾವು ಬಾಲ್ಯದಲ್ಲಿ ನಾವು ಸಹ ಹೀಗೆ ಡ್ಯಾನ್ಸ್ ಮಾಡಿ ಎಲ್ಲ 12 ವರ್ಷದಿಂದ ವಿಶೇಷ ಶಾಲೆಯಲ್ಲಿ ಕುಮಾರ್ ಶೆಟ್ಟಿ, ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಮತ್ತು ಶಿಕ್ಷಕೇತರ ಸಂಘ, ಅದೇ ರೀತಿ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಕೂಡ ಇದೆ. ಅದೇ ರೀತಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್, ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು ಕಳೆದ ಹಲವಾರು ವರ್ಷಗಳಿಂದ ಇಂಥ ಕಾರ್ಯಕ್ರಮವನ್ನು ಬುದ್ಧಿಮಾಂದ್ಯ ಮಕ್ಕಳಿಗೆ, ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಮಲ್ಟಿಪಲ್ ಡಿಸೇಬಿಲಿಟಿ ಮತ್ತು ನಿರ್ದಿಷ್ಟ ಕಲಿಕೆಯ ಸಮಸ್ಯೆ ಉಳ್ಳ ಮಕ್ಕಳಿಗೆ ಮಾಡ್ತಾ ಬಂದಿದ್ದೆವು. ಅದು ಕ್ರೀಡೆ ಆಗಿರ್ಬೋದು, ರಾಜ್ಯ ಮಟ್ಟದ ಅಥವಾ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು. ಆದರೆ ಒಂದು ಅಪಸ್ವರ ಬಂತು, ಬರೀ ನಾವು ಬುದ್ಧಿಮಾಂದ್ಯ ಮಕ್ಕಳಿಗೆ ಮಾತ್ರ ಮಾಡ್ತೇವೆ, ಇಂಥ ಇಯರಿಂಗ್ ಇಂಪೇರ್ಡ್ ಮತ್ತು ವಿಜುವಲ್ ಇಂಪೇರ್ಡ್ ಮಕ್ಕಳಿಗೆ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ಅದಕ್ಕಾಗಿ ಈ ಒಂದು ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಶ್ರವಣ ಗೆಜ್ಜೆ ಓನ್ಲಿ ಮಕ್ಕಳು ಯಾರಿಗೆ ಕಿವಿ ಕೇಳಿಸಲ್ಲ, ಶ್ರವಣ ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಶ್ರವಣ ಗೆಜ್ಜೆ 2026ನೇ ಹಮ್ಮಿಕೊಂಡಿದ್ದೇವೆ. ರಾಜ್ಯದಲ್ಲಿ ಕೇವಲ 42 ಇಂಥ ಶಾಲೆಗಳು, ಅಂದರೆ ಶ್ರವಣ ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಕಲಿಸ್ತಕ್ಕಂಥ ಶಾಲೆಗಳಿದೆ. ಅದರಲ್ಲಿ ನಮಗೆ ಇಲ್ಲಿ ಬಂದಿರೋದು 18 ಶಾಲೆಗಳು ಬೇರೆ ಬೇರೆ ಜಿಲ್ಲೆಗಳಿಂದ. ಅಂದರೆ ಪ್ರಾಕ್ಟೀಸ್ ಕೂಡ ಮಾಡಲಿಕ್ಕೆ ಬೇಕಾಗ್ತದಲ್ಲ, ಇಂಥ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕೆ ಏನು ನಮ್ಮದು ಏನು ಅಂತ ಹೇಳಿದರೆ, ಸರಕಾರ ಇದಕ್ಕೆ 10 ರೂಪಾಯಿ ಕೂಡ ಸಹಾಯಧನ ಕೊಟ್ಟಿಲ್ಲ. ನಾವು ಈ ಮೊದಲು ಮಾಡಿದ ಕಾರ್ಯಕ್ರಮಗಳಿಗೂ ಕೊಟ್ಟಿಲ್ಲ. ಬಟ್ ಇದು ನಾವೊಂದು ಶ್ರೀಮಂತ ಭಿಕ್ಷುಕರು ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ನಾವೇ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು. ಈಗ 4 ತಿಂಗಳಾಯಿತು, ನಮ್ಮ ಶಾಲೆಗಳಿಗೆ ಅನುದಾನವೇ ಬರಲಿಲ್ಲ. ಹೇಗೆ ನಡೆಸುವುದು ಹೇಳಿ ನಾವು ಶಾಲೆಗಳನ್ನು? ಅಂದ್ರೆ ಓನ್ಲಿ ಶ್ರವಣ ಅದಕ್ಕೆ ಮಾತ್ರ ಅಲ್ಲ, ಎಲ್ಲ ಶಿಶು ಕೇಂದ್ರೀಕೃತ ಅನುದಾನ ನೀತಿ ಅಡಿಯಲ್ಲಿ ಸುಮಾರು 184 ಶಾಲೆಗಳು ಬರ್ತದೆ. ಯಾವ ಶಾಲೆಗೂ ಅನುದಾನ ಎಲ್ಲ ವಿಶೇಷ ಚೇತನ ಮಕ್ಕಳು, ದಿವ್ಯಾಂಗ ಬಂದಿಲ್ಲ. ಅದೇ ಹೇಳಿದೆಲ್ಲ ನಾನು, ಬುದ್ಧಿಮಾಂದ್ಯತೆ, ಆಟಿಸಮ್, ಸೆರೆಬ್ರಲ್ ಪಾಲ್ಸಿ, ಮಲ್ಟಿಪಲ್ ಡಿಸೇಬಿಲಿಟಿ, ನಿರ್ದಿಷ್ಟ ಕಲಿಕೆಯ ಸಮಸ್ಯೆ, ಶ್ರವಣ ನ್ಯೂನ್ಯತೆ ಹಾಗೂ ದೃಷ್ಟಿಮಾಂದ್ಯತೆ. ಸುಮಾರು ಎಷ್ಟು ಬರ್ಬೇಕು ಸರ್ ಫಂಡ್? ಬರಬೇಕಲ್ಲ, ಶಾಲೆಗೆ ಆ ಲೆಕ್ಕಕ್ಕೆ ಬರ್ತದೆ, ಬರಲಿಲ್ಲ. ಅದಕ್ಕಾಗಿ ನಾವು ನೊಂದಿದ್ದೇವೆ. ನಾವು ಒಂದು ಕಡೆ ಅಳ್ತೇವೆ, ಒಂದು ಕಡೆ ನಗ್ತೇವೆ. ಈ ಮಕ್ಕಳ ಈ ಕಾರ್ಯಕ್ರಮ ನೋಡಿಕೊಂಡು ಇವತ್ತು ನಗ್ತಾ ಇದ್ದೇವೆ. ನೀವೆಲ್ಲ ಬಂದಿದ್ದೀರಾ. ಇಂಥ ಕಾರ್ಯಕ್ರಮ ಈ ಮೂಲಕ ವಿಶೇಷ ಮಕ್ಕಳನ್ನು, ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಡೆಸ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಯಶಸ್ಸಾಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಸರ್, ಈಗ ವಿದ್ಯಾರ್ಥಿಗಳು ಶ್ರವಣ ದೋಷ ಇರೋರು ಮಾತ್ರ, ಅಂದ್ರೆ ಪೂರ್ತಿ ಅಂದ್ರೆ ಕಿವಿ ಕೇಳಲಿಲ್ಲದವರೇ ವಿದ್ಯಾರ್ಥಿಗಳು ಇದು ಎಲ್ಲ ಇಲ್ಲಿ ಇರೋದು. ಏನು ಟೋಟಲ್ ಕಿವುಡುತನ ಇರುವವರಿದ್ದಾರೆ, ಸ್ವಲ್ಪ ಮಟ್ಟಿನಲ್ಲಿ ಕೇಳುವವರಿದ್ದಾರೆ. ಆದರೆ ಇವರಿಗೆ ಎದುರಲ್ಲಿ ನಿಂತುಕೊಂಡು ಒಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದೇವೆ. ಏನು ಡ್ಯಾನ್ಸ್ ಮಾಡಲಿಕ್ಕೆ, ಹೀಗೆ ಮಾಡುವಂಥದ್ದು, ಹಾಗೆ ಮಾಡು, ಹೀಗೆ ಮಾಡು, ಇದು ಕೇಳಿಸ್ತಾ ಇರಲ್ಲ, ಏನು ಕೇಳಿಸುವುದಿಲ್ಲ, ಅವ್ರಿಗೆ ಏನು ಕೇಳಿಸುವುದಿಲ್ಲ. ಆದರೆ ಒಳ್ಳೆ ಮ್ಯೂಸಿಕ್, ಒಳ್ಳೆ ಜನಪದ ಹಾಡುಗಳನ್ನು ಹಾಕಿ ಇವತ್ತು ನೃತ್ಯ ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತೇವೆ. ನಮಗೆ ಗೊತ್ತಿಲ್ಲ ಯಾರಿಗೆ ಯಾರ್ಯಾರು ಬಂದರು ಕಾರ್ಯಕ್ರಮಕ್ಕೆ. ಬೆಳಿಗ್ಗೆ ಡಾಕ್ಟರ್ SR ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಬೆಂಗಳೂರು, ಇದರ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಲಯನ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ VV ಕೃಷ್ಣಾರೆಡ್ಡಿ ಅವರು ಉದ್ಘಾಟನೆ ಮಾಡಿದರು. ಆ ಬಳಿಕ ಸನ್ಮಾನ್ಯ ಜಾರಕಿಹೊಳಿ ಅವರು, ನಮ್ಮ ಲೋಕೋಪಯೋಗಿ ಸಚಿವರು, ಬಂದು ತುಂಬ ಹೊತ್ತು ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಿಸಿದರು. ನಾನು ಏನು ಮಾತಾಡೋದಿಲ್ಲ, ನನಗೆ ಏನು ಬೇಡ, ನನಗೆ ಈ ಮಕ್ಕಳ ಕಾರ್ಯಕ್ರಮ ನೋಡಬೇಕು ಅಂತ ಹೇಳಿಕೊಂಡು ಇವತ್ತು 40% ಈ ಟೀಚರ್ಸ್ನವರ ವ್ಯವಸ್ಥೆಯನ್ನು ಜಾಸ್ತಿ ಮಾಡಿ ಅಂತ UT ಖಾದರ್ ಅವರು ಅವರು ಸಭಾಪತಿ ಇರುವಾಗ 2 ಮೀಟಿಂಗನ್ನು ವಿಧಾನಸೌಧದಲ್ಲಿ ಮಾಡಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಹೇಳಿದಂಥ ಫೈಲ್ ಇನ್ನೂ ಎಲ್ಲಿದೆ ಅಂತ ಗೊತ್ತಿರ್ಬೋದು. ಅದೊಂದಾದರೆ ನಮ್ಮ ಟೀಚರ್ಸ್ನವರಿಗೆ ಸ್ವಲ್ಪ ಆದರೂ ಸಿಗ್ಬೋದು. ಇಲ್ಲದ್ರೆ ಸಿಗುವುದು ಕೇವಲ 20,250. ಇನ್ನು ಆ ಮಕ್ಕಳನ್ನು ನೋಡ್ತಕ್ಕಂಥ ಕ್ಯಾಟಗರಿಗೆಲ್ಲ ಅದಕ್ಕಿಂತ ಕಡಿಮೆ 13,000, 9,000 ಇಂತೆಲ್ಲ ಸಿಗ್ತದೆ. ಒಂದು ವ್ಯವಸ್ಥೆ ಆಗಲಿ, ನಿಮ್ಮ ಮುಖಾಂತರ ಇದು ಸರ್ಕಾರದ ಕಿವಿ ತಟ್ಟಲಿ ಆಗಲಿ. ಈಗ ಸಂಜೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಫಾದರ್ ಮಂಡ್ಯ ಆಶಾ ಸದನ ಇದರ ಮುಖ್ಯಸ್ಥರಾಗಿರೋ ವಂದನೆಯ ಗುರುಗಳು ಬಂದಿದ್ದಾರೆ. ಶ್ರೀಧರ್ ದೀಕ್ಷಿತ್ ಅವರು ಬರ್ತಾ ಇದ್ದಾರೆ. ಮಾತ್ರ ಅಲ್ಲ, ಇವರು ನಮ್ಮ ಶ್ರೀಕಾಂತ್ ಬೆಟಗೇರಿ ಅವರು ಬಂದಿದ್ದಾರೆ. ಮತ್ತು ನಮ್ಮ
ಮಹಾಜನ್ ಶೆಟ್ರ್ ಇದ್ದಾರೆ ಗದಗಿನವರು, ಮತ್ತು ನಮ್ಮ ಶಿವಕುಮಾರ್ ಇದ್ದಾರೆ ಇಲ್ಲಿ. ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಮಾರೋಪ ಮಾಡ್ತಾ ಇದ್ದೀವಿ. ಧನ್ಯವಾದ. ಪರಿಚಯ ಇನ್ನೊಂದ್ಸಲ ಹೇಳಿ. ವಸಂತ್ ಸರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಒಳ್ಳೆ ಒಂದು ಸುದ್ದಿ ಪ್ಲಸ್ ಈಗ ಮಕ್ಕಳುಗಳಿಗೆ ಏನು ಶ್ರವಣ ದೋಷವುಳ್ಳ ಮಕ್ಕಳುಗಳಿಗೆ ಈ ಒಂದು ವೇದಿಕೆನ ಇವತ್ತು ಕೊಟ್ಟಿದ್ದೇವೆ. ಇದು ಇನ್ನೂ ಬೃಹತ್ವಾಗಿ ಮಾಡಬೇಕು. ನಮಗೆ ಇಂಥ ಮಕ್ಕಳುಗಳಿಗಾಗಲಿ ಇಂಥ ವಿಶೇಷ ಮಕ್ಕಳುಗಳಿಗೆ ಏನಾದರೂ ಸಮಾಜದಿಂದ ಅಥವಾ ಸರ್ಕಾರದಿಂದ ಕೊಡುಗೆ ಸಿಕ್ಕಿದ್ರೆ ಬಹಳ ಉತ್ತಮ ಆಗುತ್ತೆ. ಸೊ ಇವತ್ತಿನ ದಿನ ನೀವೆಲ್ಲ ಬಂದಿದ್ದೀರಾ. ನಿಮ್ಮ ಮೂಲಕ ನಮ್ಮ ಈ ಬೇಡಿಕೆಗಳೆಲ್ಲವೂ ಈಡೇರಲಿ, ಅತಿಯಾಗಿ ಎಲ್ಲರಿಗೂ ಪ್ರಚಾರ ಆಗಿ ಮಾಧ್ಯಮದ ಮೂಲಕ ನಾವು ಇನ್ನಷ್ಟು ನಮ್ಮ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡಿ, ಆಗಲೇ ಅವ್ರು ಹೇಳಿದಾಗೆ ವಿಶೇಷ ಶಿಕ್ಷಕರಿಗೂ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋಂಥ ಕೇರ್ ಟೇಕರ್ಗೂ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಂದು 40% ಇನ್ಕ್ರೀಸ್ ಆಗಲಿ ಅಂತ ಈ ಮೂಲಕ ನಾನು ತಿಳ್ಕೊಳ್ತೇನೆ. ಇನ್ನೊಂದ್ಸಲಿ ತಮ್ಮ ಹೆಸರು ಪರಿಚಯ. ನನ್ನ ಹೆಸರು ಸೌಮ್ಯ ಅಂತ ಹೇಳಿ, ನಾನು ವಿಶೇಷ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆಯಾಗಿದ್ದೇನೆ. ನಾವು ಇದು ಕೂಡ ಮೈಸೂರಿನಲ್ಲಿ ಕರುಣಾಮಯಿ ಫೌಂಡೇಶನ್ ಅಂತ ಹೇಳಿ ವಿಶೇಷ ಸಂಸ್ಥೆ ಇದೆ. ಸಂಘದ ಕಾರ್ಯಾಧ್ಯಕ್ಷೆ. ಇವತ್ತು ಒಂದು ರಾಜ್ಯ ಮಟ್ಟದ ನಮ್ಮ ಕನಸಿನ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಮೂಡಿ ಬಂದಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಇವತ್ತು ಎಲ್ಲ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಾಲೆಗಳಲ್ಲಿ ಶ್ರಮಿಸುತ್ತಿರುವಂತಹ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರರು ತುಂಬ ನೋವನ್ನು ಉಣ್ತಾ ಇದ್ದಾರೆ. ಆದರೂ ಈ ಮಕ್ಕಳ ಮೊಗದಲ್ಲಿ ನಗುವನ್ನು ಕಾಣಬೇಕು ಅಂತೇಳಿ ಈ ರೀತಿಯ ಒಂದು ಶ್ರವಣಗೆಜ್ಜೆ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರ ಮೂಲಕ ಮಕ್ಕಳ ಮುಖದಲ್ಲಿ ನಗುವನ್ನು ನಾವು ಕಾಣಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಬಹುಶಃ ನಮ್ಮ ಚಿಂತನೆಯನ್ನು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ನಮಗೆ ಶಿಕ್ಷಕರಿಗೆ 40% ಏರಿಕೆ ಆಗಬೇಕು, ಅದಲ್ಲದೆ ಕಾಲಕಾಲಕ್ಕೆ ಸರಿಯಾಗಿ ಒಂದು ಅನುದಾನ ಏನು ಬಿಡುಗಡೆ ಆಗಬೇಕು. ಅದರಂತೆ ಈ ರೀತಿಯ ಒಂದು ವಿಶೇಷ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳಿಗೆ ಸರ್ಕಾರ ಅನುದಾನವನ್ನು ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗುಗೂ ಬಾಯಿನೂ ಇಲ್ಲ ಕಿವಿನೂ ಇಲ್ಲ, ಆದರೂ ಅದ್ಭುತವಾಗಿದ್ದು ಕಾರ್ಯಕ್ರಮ. ಡಮ್ ಆ್ಯಂಡ್ ಡಫ್. ಇವ್ರಿಗೆ ಕಿವಿನೂ ಕೇಳಲ್ಲ, ಮಾತು ಬರಲ್ಲ, ಅದ್ಭುತವಾದ ಡ್ಯಾನ್ಸರ್ಸ್ ಇದ್ದಾರೆ. ಫಸ್ಟ್ ಟೈಮ್ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಇದಕ್ಕೆ ಮಾಧ್ಯಮದಿಂದ ಸಹಕಾರ ಸಿಗುತ್ತೆ. ನನ್ನ ಹೆಸರು ಸಂಜಯ್ ಸಬರದ್ ಅಂತ. ನನ್ನೊಂದು ಬುದ್ಧಿಮಾನ್ಯ ಮಕ್ಕಳ ಶಾಲೆ ಇದೆ ಗಿರಿನಗರ. ಥ್ಯಾಂಕ್ ಯು ಸರ್.